ಹಲೋ ಫ್ರೆಂಡ್ಸ್, ನಮಸ್ಕಾರ. ಆ್ಯಕ್ಚುಲಾಗಿ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ, ಸೊ ಅಂಟರ್ನ ನಾನು ಸರ್ವಿಸಿಗೆ ಬಿಟ್ಟಿದ್ದೆ ಅಂತ. ಸೊ ಆ ಅಂಟರ್ದು ಸರ್ವಿಸ್ ಕಾಸ್ಟ್ ಎಷ್ಟಾಯಿತು, ಸೊ ಏನೇನು ಕನ್ಸ್ಯೂಮೇಬಲ್ಸು, ಏನೇನು ಹಾಕ್ತಾರೆ 5000 ಕಿಲೋಮೀಟರ್ಸ್ಗೆ ಅಂದರೆ ಸೆಕೆಂಡ್ ಸರ್ವಿಸ್ಗೆ ಏನೇನು ಹಾಕ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಬಿಲ್ನ ತೋರಿಸಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಾಗಿ ಬಿಲ್ ಬಂದು 1879 ರೂಪಾಯಿ ಆಗಿದೆ. ಸೊ ಬನ್ನಿ ತೋರಿಸ್ತೀನಿ ಏನೇನಕ್ಕೆ ಎಷ್ಟೆಷ್ಟಾಗಿದೆ ಅಂತ. ನೋಡಿ, ನೋಡ್ತಾ ಇದ್ರಲ್ವಾ, ಕನ್ಸ್ಯೂಮಬಲ್ ಚಾರ್ಜಸ್ ಫಾರ್ ಸರ್ವಿಸ್ ಅಂದರೆ ನಾರ್ಮಲ್ ಬ್ರೇಕ್ ಆಯಿಲ್ ಚೇಂಜು, ಫ್ರಂಟ್ ಬ್ರೇಕು, ಬ್ಯಾಕ್ ಬೇಕು, ಸೊ ಇದೊಂದ. ಮತ್ತು ಚೈನ್ ಲೂಬ್ಗೆ 150 ರೂಪಾಯಿ. ಮತ್ತು ಆ್ಯಕ್ಚುಲಾಗಿ ಇವಾಗ ಐ 2023 ಬರ್ತಾ ಇರೋ ರಾಯಲ್ ಎನ್ಫೀಲ್ಡ್ ಗಾಡಿಗಳಿಗೆಲ್ಲ 1.7 ಲೀಟರ್ ಆಯಿಲ್ನ ಮಾತ್ರ ಯೂಸ್ ಮಾಡ್ತಾಯಿದ್ದು. ಫಸ್ಟೆಲ್ಲ 2.5 ಯೂಸ್ ಮಾಡ್ತಾಯಿದ್ರು. ಸೊ ಮತ್ತು ಬ್ರೇಕ್ ಪ್ಯಾಡ್ ಕಿಟ್ ರೇರ್ ಕ್ಯಾಲಿಪರ್ ಬಂದು 250 ರೂಪಾಯಿ. ಬ್ರೇಕ್ ಪ್ಯಾಡ್ ಸೆಟ್ ಫ್ರಂಟ್ ಕ್ಯಾಲಿಪರ್ ಬಂದು 250 ರೂಪಾಯಿ. ಸೇಮ್ ಎರಡೂ 250. ಮತ್ತು ಕನ್ಸ್ಯೂಮಬಲ್ ಚಾರ್ಜಸ್ ಬಂದು 118. ಸೊ ವೆಹಿಕಲ್ ವಾಷಿಂಗ್ 118. ಸೆಕೆಂಡ್ ಫ್ರೀ ಸರ್ವಿಸ್ 6 months ಆರ್ 5K ಕಿಲೋಮೀಟರ್ ಸರ್ವಿಸು, ಅದನ್ನು 0 ಅಂತ ಹಾಕಿದ್ದಾರೆ. R&R ಫ್ರಂಟ್ ರೇರ್ ಶೂಸ್, ಬ್ರೇಕ್ ಶೂಸ್ ಪ್ಯಾಡ್, ಬ್ರೇಕ್ ಪ್ಯಾಡ್ಸ್ ಬಂದು 80 ರೂಪಾಯಿ. ಮತ್ತು ರೇರ್ ಬ್ರೇಕ್ ಶೂಸ್ ಆರ್ ಪ್ಯಾಡ್ಸ್ ಅದು ಬಂದು 60 ರೂಪಾಯಿ. ಟೋಟಲಾಗಿ 1689 ರೂಪಾಯಿ. ಮತ್ತು ಓಕೆ, ಸರ್ವಿಸ್ ಕಿಟ್ 500 ಕಿಲೋಮೀಟರ್ದು ಸರ್ವಿಸ್ ಕಿಟ್ ಬಂದು 190 ರೂಪೀಸು. ಸೊ ಅದನ್ನು ಕೂಡ ಅಲ್ಲೇ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ಇದು ಬಂದು ಆ್ಯಕ್ಚುಲಾಗಿ ಎಷ್ಟು ಅಮೌಂಟ್ ಆಯಿತು ಅಂತ ಸರ್ವಿಸ್ಗೆ. ಆ್ಯಕ್ಚುಲಾಗಿ ಈಗ ಬನ್ನಿ, ಸೊ ಮಿಕ್ಕಿದ್ದು ಸರ್ವಿಸ್ ಎಲ್ಲ ಹೇಗೆ ಮಾಡಿದ್ದಾರೆ, ಏನಾದರೂ ಇಶ್ಯೂ ಇದೆಯಾ ಏನು ಅಂತೆಲ್ಲ ಹೋಗ್ತಾ ಗಾಡಿಯಲ್ಲಿ ಮಾತಾಡೋಣಂತೆ. ಓಕೆ.